ಅನಾವರಣ. ಬಹುತೇಕ ಕಾರ್ಮಿಕರು ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದು, ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕಾರ್ಮಿಕರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಅಶ್ವಥ್ ಟಿ ಮರಿಗೌಡ ಹೇಳಿದರು. ರಾಯಚೂರು ಜಿಲ್ಲೆಯಲ್ಲಿ ಸುಕೋ ಬ್ಯಾಂಕ್ ಎದುರುಗಡೆ ಎಲ್ವಿಡಿ ಕಾಲೇಜು ರಸ್ತೆ ವಾಸವಿ ನಗರದಲ್ಲಿ ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘಟನೆಯ ನೂತನ ಕಚೇರಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸೌಲಭ್ಯದಿಂದ ವಂಚಿತ ಕಾರ್ಮಿಕರನ್ನು ಗುರುತಿಸುವ ಕೆಲಸ ಸಂಘಟನೆ ಮಾಡುತ್ತದೆ. ಕಾರ್ಮಿಕರು ಸಂಘಟನೆ ಜೊತೆಗೆ ಕೈ ಜೋಡಿಸುವ ಮೂಲಕ ಕಾರ್ಮಿಕರ ಕಾರ್ಡ್ನಿಂದ ದೊರೆಯುವ ಮದುವೆಯ ಸಹಾಯಧನ, ಹೆರಿಗೆ ಸಹಾಯಧನ, ಶಿಷ್ಯ ವೇತನ, ಅಪಘಾತ ಪರಿಹಾರ ಸಹಾಯಧನ, ಶಸ್ತ್ರಚಿಕಿತ್ಸೆ, ವೈದ್ಯಕೀಯ ಸಹಾಯ, ಆರೋಗ್ಯ ಸೌಲಭ್ಯ, ಪಿಂಚಣಿ ಭಾಗ್ಯ ಇತ್ಯಾದಿ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರನ್ನಾಗಿ ತಿಮ್ಮಪ್ಪ, ಉಪಾಧ್ಯಕ್ಷ ಈರಣ್ಣ, ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಸುನಿಲ್ ಕುಮಾರ್ ಅವರನ್ನು ಆಯ್ಕೆ ಮಾಡಲಾಯಿತು. ಇನ್ನು ಸಂಘಟನೆಯ ರಾಜ್ಯ ಸಂಚಾಲಕ ಪ್ರದೀಪ್ ಕ್ಯಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಾನಂದ್ ಬಿಡಿಕಿ, ವೆಂಕಟೇಶ, ಹೀರಪ್ಪ ವಲ್ಕದಿನ್ನಿ, ಸಚಿನ ಪವಾರ, ರವಿರಾಜ್, ಗೋಪಾಲ ದೊರೆ, ಚಂದ್ರಶೇಖರ, ಡಾಕ್ಟರ್ ಶಿವು ರಾಠೋಡ್ ಮುಂತಾದ ಪದಾಧಿಕಾರಿಗಳು ಹಾಜರಿದ್ದರು. ಇಲಾಖಾ ಸಿಬ್ಬಂದಿ ಅವನೊಬ್ಬ ಅವಿವೇಕಿ. ಕಟ್ಟಡ ಕಾರ್ಮಿಕರ ಬೆವರಿನ ಹನಿಯನ್ನ ತನ್ನ ವೈಯಕ್ತಿಕ ಖಾತೆಗೆ ಹಣವನ್ನ ಕಳಿಸ್ಕೊಳ್ಳೋದ್ರ ಮುಖಾಂತರ 2 ಕೋಟಿಗಿಂತ ಹೆಚ್ಚು ಹಣವನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತು ಕಾರ್ಮಿಕರಿಗೆ ಅನ್ಯಾಯಿಸಿದ್ದಾನೆ. ಇವತ್ತು ಕಾರ್ಮಿಕ ಇಲಾಖೆ ಇದ್ರ ಪರವಾಗಿ ಗಮನ ಹರಿಸಬೇಕು, ಅವನ ಮೇಲೆ ಕ್ರಮ ತಗೋಬೇಕು. ಯಾಕೆಂದ್ರೆ ಈಗಾಗಲೇ ಬೆಂಗಳೂರಲ್ಲೂ ಕೂಡ ಒಬ್ರು ಒಂದು ಸರ್ಕಲ್ ನಲ್ಲಿ ಸಿಬ್ಬಂದಿ ಡಿಒ ಸಿಬ್ಬಂದಿ ಇದೇ ರೀತಿ ತನ್ನ ಗಂಡನ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡ್ಕೊಳ್ಳೋದ್ರ ಮುಖಾಂತರ ಸಿಗಾಕಿ ಅವ್ರಿಗೆ ಆಲ್ರೆಡಿ FIR ಹಾಕಿ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ದಾರೆ. ಈ ರೀತಿ ಸುಮಾರು ಏನೋ ಹಿರಿಯವರು ಗಾದೆಯನ್ನು ಹೇಳಿದರೆ ಅದು ಗಾದೆಯಲ್ಲ, ಅನುಭವದ ಮಾತುಗಳು ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಬೇಲಿನೇ ಎದ್ದು ಹೊಲ ಮೇಯುವಂತ ಕೆಲಸ ನಿಜವಾಗ್ಲೂ ಅದು ನಡೀತಾ ಇದೆ. ಹಾಗಾಗಿ ಅದು ಈ ಕೂಡಲೇ ನಿಲ್ಲಬೇಕು. ಈಗಾಗಲೇ ನಾವು ಹೋರಾಟಗಳನ್ನ ಮಾಡ್ತಾ ಬರ್ತಾ ಇದೀವಿ. ಇನ್ನು ನಿಮ್ಮ ಅನ್ಯಾಯ ನಿಲ್ಲಿಸೋವರೆಗೂ, ಹಗರಣ ನಿಲ್ಲಿಸೋವರೆಗೂ ನಮ್ಮ ಹೋರಾಟ ನಿರಂತರ ಇರುತ್ತೆ. ಈಗ ನಾಳೆ ಕೂಡ ನಾವು ಆಗಸ್ಟ್ 5ನೇ ತಾರೀಕು ಸೋಮವಾರ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಮಟ್ಟದ ಒಂದು ಕಾರ್ಮಿಕರ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಈಗೇನು ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ. ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, ರಾಯಚೂರು. ಮಾನದಂಡಗಳನ್ನ ಏರ್ತಾ ಇದ್ದಾರೆ. ಆ ಮಾನದಂಡಗಳನ್ನ ಹಿಂಪಡಿಬೇಕು.